ಎಲ್ರಿಗೂ ನಮಸ್ಕಾರ. ಟೈಟಲ್ ಅಲ್ಲಿ ನಾನು ಹೇಳ್ದಂಗೆ ನೋ ಶುಗರ್ ನೋ ಜಾಗ್ರಿ, ಸಕ್ಕರೆ ಮತ್ತು ಬೆಲ್ಲನ ಬಳಸ್ದೇನೆ ನಾನೊಂದು ಜ್ಯೂಸ್ ನ ಮಾಡ್ತೀನಿ ಅಂತ ಹೇಳಿದೀನಿ. ಅದ್ ಯಾವ ಜ್ಯೂಸ್ ಅಂತ ಮುಂದೆ ತೋರಿಸ್ತೇನೆ. ಇದು ಸಂಕ್ರಾಂತಿಯಲ್ಲಿ ಮಿಕ್ಕಿರೋ ಕಬ್ಬು. ಇದು ಚಿಕ್ಕದಾಗಿರುತ್ತೆ, ತಿನ್ನಕ್ಕೂ ಸರಿಯಾಗಲ್ಲ ಅಂತ ನಾನು ಅದನ್ನ ಹಾಲು ತರಿಸ್ಕೊಂಡ್ಬಂದು ಇದನ್ನ ಫ್ರಿಜ್ ಅಲ್ಲಿ ಇಡ್ತೀನಿ. ಒಂದ್ ಅರ್ಧ ಗಂಟೆ ಫ್ರಿಜ್ ಅಲ್ಲಿ ಇಡ್ತೀನಿ. ಈ ಹಣ್ಣಿಗೆ ಬೆಳವಲ್ಕಾಯಿನೂ ಅಂತಾರೆ ಅಥವಾ ಬೆಲ್ಲದ ಹಣ್ಣನ್ನು ಅಂತಾರೆ. ನಾವೆಲ್ಲ ಇದನ್ನ ಬೆಲ್ಲದ ಹಣ್ಣೆ ಅಂತೀವಿ. ಇದು ಸ್ಮೆಲ್ ನೋಡ್ತಾ ಇದೆ, ಇದು ಚೆನ್ನಾಗಿದೆಯಾ ಇಲ್ಲ ಅಂತ. ಇಲ್ಲಾಂದ್ರೆ ಒಳಗಡೆ ಒಂದೊಂದ್ಸರಿ ಹಳಸೋಗಿರುತ್ತೆ, ಗೊತ್ತಾಗಲ್ಲ ಅದು. ಇಲ್ಲಾಂದ್ರೆ ಒಳಗಡೆ ಒಂದೊಂದ್ಸರಿ ಬೂಸ್ಟ್ ಬಂದಿರುತ್ತೆ. ನೋಡ್ಬಿಟ್ಟು ಇದನ್ನ ಜ್ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಬೆಲ್ಲ, ಉಪ್ಪು, ಖಾರ, ರೆಡ್ ಚಿಲ್ಲಿ ಪೌಡರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು. ಅದು ಚೆನ್ನಾಗಿರುತ್ತೆ ಟೇಸ್ಟ್. ಅದೊಂಥರ ನಾವು ಚಿಕ್ಕವರಿದ್ದಾಗೆಲ್ಲ ಚಿಗ್ಲಿ ಅಂತ ತಿಂತಾ ಇದ್ವಿ. ಹುಣಸೆ ಹಣ್ಣನ್ನ ಚಿಗ್ಲಿ ಮಾಡಿ ತಿಂತಾ ಇದ್ವಲ್ಲ, ಆ ತರ ಟೇಸ್ಟ್ ಬರುತ್ತೆ. ನಾನು ಇಲ್ಲಿ ಜ್ಯೂಸ್ಗೆ ನೋಡಿ ಬೆಳ್ಳುಳ್ಳಿಕಾಯಿನ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ. ಅದು ಮಿಕ್ಸಿ ಆದ್ಮೇಲೆ ಈಗ ನೋಡಿ, ಇದಕ್ಕೆ ಬೆಲ್ಲ ಸಕ್ಕರೆ ಏನೂ ಹಾಕಲ್ಲ. ನಾನು ಆಗ್ಲೇ ಕಬ್ಬಿನ ಹಾಲು ತೆಗೆಸ್ಕೊಂಡ್ ಬಂದಿದ್ದೇನಲ್ಲ, ಅದನ್ನ ಫ್ರಿಜ್ ಅಲ್ಲಿ ಇಟ್ಟಿದ್ದೆ. ಅದು ಕೋಲ್ಡ್ ಆದ್ರೆ ಚೆನ್ನಾಗಿರುತ್ತೆ ಅಂತ. ಫಸ್ಟ್ ಟೈಮ್ ನಾನು ಇದನ್ನ ಟ್ರೈ ಮಾಡಿದ್ದೀನಿ. ತುಂಬಾ ಟೇಸ್ಟಿ ಆಗಿದೆ. ನಾನು ಸ್ವಲ್ಪ ಇದನ್ನ ಕಬ್ಬಿನ ಹಾಲನ್ನ ಹಾಕ್ಬಿಟ್ಟು ಒಂದ್ಸರಿ ಮಿಕ್ಸಿ ಮಾಡ್ತೀನಿ. ನಾನು ಇಲ್ಲಿ ಒಂದು ದೊಡ್ಡ ಹಣ್ಣು ತಗೊಂಡಿದ್ನಲ್ಲ, ಅದಕ್ಕೆ ನಾನು ಇಲ್ಲಿ 1 ಲೀಟರ್ ಹಾಲು ಬಂದಿದೆ ನನಗೆ. ಆ 1 ಲೀಟರ್ ಎಲ್ಲಾನು ನಾನು ಹಾಕೊಂಡಿದ್ದೀನಿ. ಸ್ವಲ್ಪ ಹುಳಿ ಅನ್ಸಿದ್ರೆ ನೀವು ಇನ್ನೂ ಸ್ವಲ್ಪ ಕಬ್ಬಿನ ಹಾಲು ಜಾಸ್ತಿ ಹಾಕೋಬೇಕು, ಚೆನ್ನಾಗಿರುತ್ತೆ. ಅದು ಹಣ್ಣು ಯಾವ ತರ ಹುಳಿ ಇರುತ್ತೋ ಅದ್ರ ಮೇಲೆ ಹೋಗುತ್ತೆ, ಜಾಸ್ತಿ ಕಬ್ಬಿನ ಹಾಲು ಬೇಕಾಗುತ್ತೋ ಇಲ್ವೋ ಅಂತ. ಈ ಕಬ್ಬಿನ ಹಾಲು ಕಡಿಮೆ ಇದೆ ಅಂತ ನೀರ್ ಹಾಕಿದ್ರೆ ಚೆನ್ನಾಗಿರಲ್ಲ. ನಾನು ಸ್ವಲ್ಪ ಟೇಸ್ಟ್ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಖುಷಿನೂ ಆಗ್ತಾ ಇದೆ, ನಾನು ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಅಂತ. ಈ ಐಡಿಯಾ ಹೇಗ್ ಬಂತಂದ್ರೆ, ನಾವು ಒಂದ್ಸರಿ ಊರಿಗೆ ಹೋಗ್ತಾ ಇದ್ವಿ. ಬೆಳಗ್ಗೆ ಹೋಗ್ತಾ ಇದ್ವಿ. ಒಬ್ರು ಕಬ್ಬಿನ ಹಾಲು ತೆಗಿಯೋರು ಈ ಬೆಲ್ಲದನ್ನ ಇಟ್ಕೊಂಡಿದ್ರು. ಈ ಹಣ್ಣ ಏನ್ ಮಾಡ್ತೀರಾ ಅಂತ ಕೇಳಿದೆ. ಅವಾಗ ಅವ್ರು ಹೇಳಿದ್ರು, ನಾನು ಇದನ್ನ ಕಬ್ಬಿನ ಹಾಲು ಜೊತೆ ಜ್ಯೂಸ್ ಮಾಡ್ತೀವಿ ಅಂತ. ಹಂಗಂದ್ರೆ ಮಾಡಿಕೊಡಿ ಅಂತಂದ್ರೆ, ಇಲ್ಲ ಮೇಡಮ್, ಕಬ್ಬು ಇನ್ನೂ ಬರ್ಬೇಕು, ಕಬ್ಬು ಇನ್ನೂ ಬಂದಿಲ್ಲ, ತಗೊಂಡ್ಬರ್ತಾ ಇದಾರೆ, ಸ್ವಲ್ಪ ಟೈಮ್ ಆಗುತ್ತೆ, ನೀವ್ ವೇಟ್ ಮಾಡ್ತೀರಾ ಅಂದ್ರೆ ಮಾಡ್ಕೊಡ್ತೀನಿ ಅಂದ್ರು. ನಮ್ಗೆ ಟೈಮ್ ಇರ್ಲಿಲ್ಲ ಅಂತ ಬಂದ್ವಿ. ನಮ್ಮನೇಲಿ ಇವತ್ತು ಬೆಲ್ಲದನ್ನು ಮತ್ತೆ ಕಬ್ಬು ಎರಡೂ ಇತ್ತಲ್ಲ, ಹಂಗಾಗಿ ಟ್ರೈ ಮಾಡೋಣ ಅಂತ ಈ ತರ ಮಾಡೋಣ ಅಂತ ಮಾಡಿದೆ. ತುಂಬಾ ಚೆನ್ನಾಗಿದೆ. ಟೇಸ್ಟ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ರು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ ಎಲ್ರು. ಫಸ್ಟ್ ಟೈಮ್ ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಬ್ಬೊಬ್ರಿಗೆ ಇದ್ರದ್ದು ಬೀಜ ತಿನ್ನಕ್ಕೂ ಇಷ್ಟ ಆಗುತ್ತೆ. ಅವ್ರು ಏನ್ ಮಾಡ್ಬೋದು ಅಂದ್ರೆ, ಸ್ವಲ್ಪ ಬೀಜನ ಮೇಲೆ ಎತ್ತಿಟ್ಕೊಂಡು ಅದನ್ನ ಮೇಲ್ಗಡೆಯಿಂದನೂ ಹಾಕೊಂಡು ಜ್ಯೂಸಲ್ಲಿ ಕುಡಿಬೋದು. ಅದು ಚೆನ್ನಾಗಿರುತ್ತೆ, ಕ್ರಂಚಿಯಾಗಿ. ನಾನು ಜ್ಯೂಸ್ನ ಕುಡಿದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಂದ್ಸರಿ ಇದನ್ನ ಟ್ರೈ ಮಾಡಿ. ನಾನು ಕುಡಿದ್ಮೇಲೆ ನನಗೆ ಇನ್ನೂ ಒಂದು ಐಡಿಯಾ ಬಂತು, ಸ್ವಲ್ಪ ಪೆಪ್ಪರ್ ಹಾಕೊಂಡು ಕುಡಿದ್ ನೋಡೋಣ ಹೇಗೆ ಅನ್ಸುತ್ತೆ ಅಂತ. ಇದು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು. ಬ್ಲ್ಯಾಕ್ ಪೆಪ್ಪರ್ನ ಹಾಕಿ ಕಲಸಿ ಒಂದ್ಸರಿ ಟ್ರೈ ಮಾಡ್ತಾ ಇದ್ದೀನಿ. ಈಗ ಇನ್ನೂ ಚೆನ್ನಾಗಿತ್ತು ಜ್ಯೂಸು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.